ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮ ಅಂದರೆ ಅದು ಸುಂದರವಾದ ನಾಮ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮ ಸುಂದರವಾದ ನಾಮ. ಯೇಸು ನಮ್ಮನ್ನು ಬಲಪಡಿಸುವಾತನ. ಹಲ್ಲೆಲೂಯಾ. ಯೇಸು ನಮಗೆ ದೇವರು ಆಗಿದ್ದಾರೆ ಮತ್ತು ತಂದೆಯೂ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಪರಿಶುದ್ಧನು. ಹಲ್ಲೆಲೂಯಾ. ಆತನು ಪರಿಶುದ್ಧನು. ನಾವು ಯಾವಾಗಲೂ ಹೋಲಿಗೋಸ್ 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 ಯೇಸು ಪರಿಶುದ್ಧನು 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 ಹೋಲಿ ಯೇಸು ಪರಿಶುದ್ಧನು ಎಂದು ನಮ್ಮ ಬಾಯಲ್ಲಿ ನಾವು ಸ್ತುತಿ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ ಆತ್ಮನು ನಮಗೆ ಸಹಾಯ ಮಾಡುವ ಆತನು. ಹಲ್ಲೆಲೂಯಾ. ನಾವು ಈ ಭೂಮಿಗೆ ಬಂದಿರೋದು ದೇವರ ಕೃಪೆ. ಹಲ್ಲೆಲೂಯಾ. ದೇವರದ್ದು ಒಂದು ಪ್ಲಾನ್ ಇದೆ. ಅದಕ್ಕೋಸ್ಕರನೇ ಈ ಲೋಕಕ್ಕೆ ನಮಗೆ ಯೇಸು ಕ್ರಿಸ್ತನು ಕಳಿಸಿರುವುದು. ಆ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾರೆ. ಹಲ್ಲೆಲೂಯಾ. ಇವಾಗೊಂದು ಚಿಕ್ಕ ಸಾಕ್ಷಿ. ನಮ್ಮ ಅಂಗಡಿ ಓನರ್ ಇದ್ದಾರೆ ಅವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಹಸ್ಬೆಂಡು ಸ್ವಲ್ಪ ದಿವಸ ಮುಂಚೆ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಅವ್ರು ಹೋಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಯಾವಾಗೂ ಬೇಸರ ಆಗ್ತಾಯಿದ್ದ, ಯಾವಾಗೂ ಬೇಸರ ಆಗ್ತಾಯಿದ್ದ. ರಾತ್ರಿ ಮಲಗೋ ಸಮಯದಲ್ಲೂ ಸಹ ನನಗೆ ಯಾರೂ ಇಲ್ಲಲ್ಲ ಅಂತ ಯೋಚನೆ ಹಲ್ಲೆಲೂಯಾ. ಇವಾಗ ಅವರಿಗೆ ಅವರು ಫೋನ್ ಮಾಡಿದರೆ ಅವರಿಗೆ ನಾನು ಮಾತಾಡ್ತಾ ಇದ್ದಾಗ ಯೇಸು ಕ್ರಿಸ್ತನ ಅವ್ರ ಜೊತೆಲಿ ಮಾತಾಡಿದನು. ಏನು ಮಾತಾಡಿದನಂದರೆ, ನೀನು ಹೆದರಬೇಡ, ನಿನ್ನನ್ನು ನಾನು ಅನಾಥನಾಗಿ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಆ ಮಗಳೊಂದಿಗೆ ಅನಾಥನಾಗಿ ಬಿಡುವುದಿಲ್ಲ ಎಂಬುದಾಗಿ ಮಾತಾಡಿದರು. ಪ್ರೈಸ್ ದಿ ಲಾರ್ಡ್. ಇದು ಯೇಸು ಕ್ರಿಸ್ತನ ಮಾತಾಗಿದೆ. ಯೇಸು ಕ್ರಿಸ್ತನ ಮಾತಾಗಿದೆ. ಹಲ್ಲೆಲೂಯಾ. ಆ ಮಗಳನ್ನು ಅವರು ಯಾವ ಕಾಸ್ಟಲ್ಲಿ ಇದ್ದರೂ ಯೇಸು ಕ್ರಿಸ್ತನ ಮಗಳೇ. ಹಲ್ಲೆಲೂಯಾ. ಇವಾಗ ನಮ್ಮ ಮಗನಿದಾನಂದರೆ ಏನಾದರೂ ತಪ್ಪು ಮಾಡಿದ್ರೆ ಸ್ವಲ್ಪ ಹೊತ್ತಿಗೋಸ್ಕರ ಕೋಪ ಮಾಡಿಕೊಳ್ತೀವಿ, ಸ್ವಲ್ಪ ಸಮಯಕ್ಕೋಸ್ಕರ ಸಿಟ್ಟು ಮಾಡ್ಕೊಂಡು ಅದು ಮಾಡಬೇಡ ಅಂತ ಹೇಳ್ತೀವಿ. ಅವನಿಗೆ ಜಾಸ್ತಿ ಕೋಪ ಬಂದರೆ 1 ಅವರ್ ಮಾತು ಬಿಡುತ್ತೇವೆ ಅಷ್ಟೇ. ಅದಕ್ಕೆ ಬಿಟ್ಟರೆ ನಾವು ಹೆಚ್ಚೇನು ಮಾಡೋದಿಲ್ಲ. ಹಲ್ಲೆಲೂಯಾ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯ ಸಹಾಯ ನಮಗೆ ಹೇಳುತ್ತದೆ. ಏನು ಹೇಳುತ್ತದೆ? ನಿನ್ನನ್ನು ಬಿಟ್ಟಿರುವುದು ಕ್ಷಣ ಮಾತ್ರವೇ. ಯೇಸು ಕ್ರಿಸ್ತನ ವಾಕ್ಯ ಏನು ಹೇಳ್ತದೆ ಗೊತ್ತಾ? ನಿನ್ನನ್ನು ಬಿಟ್ಟಿರುವುದು ಕ್ಷಣ ಮಾತ್ರವೇ, ಆದರೆ ನಿನ್ನನ್ನು ಮಹಾಕೃಪೆಯಿಂದ ನಾನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಹೇಳ್ತಾನೆ, ನಿನ್ನನ್ನು ಬಿಟ್ಟಿರುವುದು ಒಂದು ಕ್ಷಣ ಮಾತ್ರವೇ, ಆದರೆ ಮಹಾಕೃಪೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ಯೇಸುವಿನ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಆ ವಾಕ್ಯ ನಿನ್ನಲ್ಲಿ ನೆರವೇರಬೇಕಾದರೆ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀನು ಸ್ವಲ್ಪ ಹೊತ್ತಿನ ಕಡೆಯಿಂದ ನಾನು ಒಂಟಿಯಾಗಿದ್ದೇನೆ, ನೀನು ಇವಾಗ ಒಂಟಿಯಾಗಿದ್ದಾಗ ನಿನಗೆ ಬೇಸರ ಅನಿಸ್ಬೋದು, ಅಳು ಬರುತ್ತದೆ. ಅಯ್ಯೋ ನನ್ನವರು ಯಾರು ಇಲ್ಲಲ್ಲ ಎಂಬುದಾಗಿ ಅಳು ಬರುತ್ತದೆ, ದುಃಖ ಎತ್ತಾಕುತ್ತದೆ. ಹಲ್ಲೆಲೂಯಾ. ಈ ದುಃಖದ ಮಧ್ಯದಲ್ಲಿ ಯೇಸು ನಮ್ಮ ಸಂಗಡಿದ್ದಾರೆ. ಆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ನಾವು ಅಲ್ಲಿ ಇಲ್ಲಿ ಓಡೋಗಬೇಕಂತೇನಿಲ್ಲ. ನೀನು ಇರುವ ಸ್ಥಳದಲ್ಲೇ ಪ್ರಾರ್ಥನೆ ಮಾಡಬೇಕು. ಯೇಸು ನೀನು ಇರುವ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು ಇರುವ ಸ್ಥಳದಲ್ಲೇ ಅಂದರೆ, ಯೇಸು ಕ್ರಿಸ್ತನ ಸ್ವಂತವಾಗಿ ಹೇಳಿರುವುದು, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಬಳಿಗೆ ಬರುತ್ತೇನೆ, ನೀನು ಆ ದೇವಸ್ಥಾನಕ್ಕೆ ಬಾ, ನಾನು ನಿನ್ನ ಬಳಿಗೆ ಬರ್ತೇನೆ ಅಂತ ಹೇಳಿಲ್ಲ. ನೀನು ಆ ಪಟ್ಟಣಕ್ಕೆ ಬಾ, ಅಲ್ಲಿಗೆ ಬಾ, ನಾನು ಬರ್ತೇನೆ ಅಂತ ಹೇಳಿಲ್ಲ. ನಾನು ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ.
ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನ ಬಳಿಗೆ ಬರುತ್ತೇನೆಂಬುದಾಗಿ. ಯೇಸು ನಮ್ಮ ಬಳಿಗೆ ಬಂದರೆ ನಮ್ಮಲ್ಲಿರುವ ದುಃಖಗಳನ್ನೆಲ್ಲ ಸಂತೋಷವಾಗಿ ಮಾರ್ಪಡುತ್ತವೆ. ವಾಕ್ಯ ಹೇಳುತ್ತದೆ, ನಿನ್ನ ದುಃಖವು ಕೊನೆಗಾಣವು ಎಂಬುದಾಗಿ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಬಳಿಗೆ ಬರುತ್ತೇನೆಂದು. ಹಲ್ಲೆಲೂಯಾ. ಈ ರಾತ್ರಿ ನೀನು ಯಾರೇ ಆಗಿರು, ನೀನು ದುಃಖದಲ್ಲಿದ್ದರೆ ಈ ವಾಕ್ಯ ನಿನಗಾಗಿ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ವಾಕ್ಯ ನಿನಗಾಗಿ ಹೇಳ್ತಾ ಇದೆ. ಯೇಸು ನಿನ್ನ ಬಳಿಗೆ ಬರುತ್ತೇನೆಂಬುದಾಗಿ ಹೇಳ್ತಾ ಇದ್ದಾನೆ. ನೀನು ಯಾವ ಕೋಣೆಯಲ್ಲಿ ಕುಂತು ಕಣ್ಣೀರು ಹಾಕ್ತಿದೆಯಾ, ನೀನು ಭಯಪಡಬೇಡ. ಯೇಸು ನಿನ್ನ ಬಳಿಗೆ ಬರುತ್ತಾರೆ. ಈ ಲೋಕದ ತಂದೆ ನಿನಗೆ ಬಿಟ್ಟು ಹೋಗಿದ್ರ ಚಿಂತೆ ಮಾಡಬೇಡ. ಪರಲೋಕದಾಗಿರುವ ನಿನ್ನ ತಂದೆಯಾದ ದೇವರು ನಿನ್ನ ಬಳಿಗೆ ಬರುತ್ತೇನೆಂಬುದಾಗಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವನ್ನು ನಿನ್ನಲ್ಲಿ ನೆರವೇರುತ್ತದೆ, ನೀನು ಹೆದರಬೇಡ. ಪ್ರೈಸ್ ದ ಲಾರ್ಡ್. ಆ ವಾಗ್ದಾನವು ನಿನ್ನಲ್ಲಿ ನೆರವೇರುವಂತೆ ದೇವರು ಮಾಡುತ್ತಾನೆ. ಆ ವಾಗ್ದಾನವನ್ನು ನಿನ್ನಲ್ಲಿ ನೆರವೇರಿಸುತ್ತಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ದುಃಖ ಬಂದಿರೋದು ಯೋಚನೆ ಮಾಡ್ಕೋ. ದುಃಖ ಯಾವಾಗಲೂ ಸಂತೋಷಕ್ಕಾಗಿ ಬರುತ್ತದೆ. ಪ್ರೈಸ್ ದ ಲಾರ್ಡ್. ನಿನಗೆ ಈ ದುಃಖ ಬಂದಿದೆ ಅಂದರೆ ಈ ದುಃಖ ನಿನ್ನನ್ನು ಇಷ್ಟೇ ಮುಗಿಸೋದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿನ್ನನ್ನು ಹೆಚ್ಚಿಸುವೆನೆಂಬುದಾಗಿ ದೇವರು ವಾಕ್ಯದಲ್ಲಿ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ. ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ದೇವರು ಮತ್ತೆ ತಿರುಗಿ ನೀನು ಎದ್ದು ನಿಲ್ಲುವಂತೆ ಮಾಡುತ್ತಾನೆ. ಸೈತಾನ ಬಂದು ಕುಗ್ಗಿಸುತ್ತದೆ, ಅಯ್ಯೋ ಇನ್ನು ಮೇಲೆ ನಿನ್ನಿಂದ ಏನು ಮಾಡೋಕ್ಕಾಗಲಿಲ್ಲ, ನಿನಗೆ ಇಷ್ಟು ಅವಮಾನವಾಗಿದೆ, ನೀನು ಇನ್ನು ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಎಂಬುದಾಗಿ ಇದು ಸೈತಾನ ಮಾತು. ಪ್ರೈಸ್ ದ ಲಾರ್ಡ್. ಇದು ಸೈತಾನ ಮಾತು. ಆದರೆ ದೇವರ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? ನಿನ್ನನ್ನು ಹೆಚ್ಚಿಸುವೆನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ, ಹೆದರಬೇಡ. ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡುತ್ತಾನೆ. ಇದುವರೆಗೂ ನೋಡದಂಥ ಸಹಾಯಗಳನ್ನು ನೀನು ಇನ್ನು ಮುಂದೆ ನೋಡುವನಾಗಿರ್ತೀಯ, ಇನ್ನು ಮುಂದೆ ನೀನು ನೋಡುವಳಾಗಿರ್ತೀಯ. ಇದುವರೆಗೂ ನೋಡದಂಥ ಅದ್ಭುತ ಕಾರ್ಯಗಳನ್ನು ನೀನು ಇನ್ನು ಮುಂದೆ ನೋಡುತ್ತೀಯ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಇದುವರೆಗೂ ನೋಡದಂಥ ಕಾರ್ಯಗಳನ್ನು ನೋಡುವಂತೆ ದೇವರು ಸಹಾಯ ಮಾಡುತ್ತಾನೆ. ಈ ರಾತ್ರಿ ದೇವರಿನ ಸಂಗಡ ಮಾತಾಡುತ್ತಾನೆ. ಹಲ್ಲೆಲೂಯಾ. ಈ ರಾತ್ರಿ ಮಾತಾಡಿ ನೀನು ಎಲ್ಲಿ ಬಿದ್ದಿದೆಯಾ ಅಲ್ಲಿ ಹೇಳುವಂತೆ ದೇವರು ಮಾಡುತ್ತಾನೆ. ಯಾವ ನಿನಗೆ ಕೊರತೆ ಹಿಡಿದಿಟ್ಟುಕೊಂಡಿದೆಯಾ ಆ ಕೊರತೆಗಳನ್ನು ನೀಗಿಸುವಂತೆ ದೇವರು ಕೃಪೆ ಕೊಡುತ್ತಾನೆ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಸಹಾಯ ಮಾಡುತ್ತಾರೆ. ನಿನಗೆ ಯಾವ ಅಗತ್ಯಗಳನ್ನು ಲೋಕದಲ್ಲಿ ಹಿಡಿದಿಟ್ಟುಕೊಳ್ಳೋದಿಲ್ಲ. ಯೇಸು ಸ್ವಾಮಿ ನಿನಗೆ ಸಹಾಯ ಮಾಡುತ್ತಾರೆ. ಆ ಅಗತ್ಯಗಳಿಂದ ನೀನು ಹೊರಗಡೆ ಬರಬೇಕಂತಲೇ ಯೇಸು ಕ್ರಿಸ್ತ ನಿನ್ನ ಬಳಿಗೆ ಬಂದಿರೋದು. ಆ ಅಗತ್ಯಗಳಿಂದ ನೀನು ಹೊರಗಡೆ ಬರಬೇಕೆಂದು ಯೇಸು ಬಯಸುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಅಗತ್ಯಗಳಿಂದ ನೀನು ಹೊರಗಡೆ ಬರಬೇಕೆಂದು ದೇವರು ನಿನ್ನನ್ನು ನೆನೆಸಿಕೊಂಡಿದ್ದಾನೆ. ಆ ಅಗತ್ಯಗಳಿಂದ ನಿನ್ನನ್ನು ಬಿಡಿಸಿ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ನಿನ್ನ ಇಕ್ಕಟ್ಟುಗಳಿಂದೆಲ್ಲ ಬಿಡಿಸಿ ದೇವರು ನಿನಗೆ ಸಹಾಯ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ಇದುವರೆಗೂ ಕಳೆದೋಗಿರುವ ಎಲ್ಲವನ್ನು ನಿನಗೆ ಹಿಂತಿರುಗಿ ದೇವರು ಕೊಡುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಆತನು ಸರ್ವಶಕ್ತನು. ಆತನು ನಿನ್ನ ಸಂಗಡಿದ್ದಾನೆ. ನೀನು ಯಾವತ್ತೂ ಭಯಪಡಬೇಡ. ನೀನು ಯಾವತ್ತೂ
ಮತ್ತು ನಾನು ಒಂಟಿಗನಾಗಿದ್ದೆ ಅಂತ ಹೇಳಬೇಡ. ಯಾಕಂದರೆ ನಿನಗೆ ತಂದೆಯಾಗಿರುವ ಯೇಸು ಲೋಕದಲ್ಲಿದ್ದಾನೆ. ಲೋಕದಾಗಿರುವ ತಂದೆ ತಾಯಿ ನಮ್ಮನ್ನು ಬಿಟ್ಟು ಹೋಗಬಹುದು, ಲೋಕದಾಗಿರುವ ಬಂಧು ಬಾರದವರು ಬಿಟ್ಟು ಹೋಗಬಹುದು, ಲೋಕದಾಗಿರುವ ನಮ್ಮ ಹೊಟ್ಟೆಲುಟ್ಟಿರೋ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ಯೇಸು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನನ್ನವರು ನನಗೆ ಬಿಟ್ಟು ಹೋಗಿದ್ದಾರೆ ಎಂದು ಭಯಪಡಬೇಡ. ನನ್ನವರು ನನಗೆ ಬಿಟ್ಟು ಹೋಗಿದ್ದಾರೆ ಎಂದು ಕೊರಗಬೇಡ. ಯೇಸು ನಿನಗಾಗಿ ಕೈ ಚಾಚಿದ್ದಾರೆ. ಯಾವ ರೀತಿ ಸಮುದ್ರದಲ್ಲಿ ಪೇತ್ರನಿಗೆ ಕೈ ಚಾಚಿನ ಹಿಡಿದಿದ್ರು, ಅದೇ ಪ್ರಕಾರ ದೇವರು ನಿನ್ನನ್ನು ಕೈ ಚಾಚಿದ್ದಾರೆ. ನೀನು ಆತನ ಕೈಯಲ್ಲಿ ಕೈ ಕೊಡುವುದಾಗಿದ್ದರೆ ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಇದುವರೆಗೂ ನೋಡಿರುವ ಕಷ್ಟಗಳನ್ನು ಇನ್ಮೇಲೆ ನೋಡುವುದಿಲ್ಲ. ಇದುವರೆಗೂ ನೀನು ತಿಂದಿರುವ ಅವಮಾನ ಇನ್ಮೇಲೆ ತಿನ್ನುವುದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ಮೋಶೆ ಹೇಳಿದ್ರಲ್ಲ, ಇದುವರೆಗೂ ನೀನು ಪುರಾಣನ ನೋಡಿದೀಯಾ, ಇದುವರೆಗೂ ನಿನ್ನನ್ನು ಕಷ್ಟ ಕೊಡುವವರನ್ನು ನೋಡಿದೀಯಾ, ಇದುವರೆಗೂ ನಿನ್ನನ್ನು ಹಿಂಸೆ ಮಾಡುವವರನ್ನು ನೋಡಿದೀಯಾ, ಆದರೆ ಇನ್ಮೇಲೆ ನೀನು ನೋಡುವುದಿಲ್ಲ. ಯೇಸುವಿನ ನಾಮದಲ್ಲಿ ನೀನು ಇನ್ಮೇಲೆ ನೋಡುವುದಿಲ್ಲ. ಹಲ್ಲೆಲೂಯಾ. ನಿನಗಿರುವ ಎಲ್ಲ ಇಕ್ಕಟ್ಟಗಳಿಂದ ಯೇಸು ಸ್ವಾಮಿ ನಿನ್ನನ್ನು ಬಿಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನನ್ನು ಬಿಡಿಸುತ್ತಾರೆ. ಯೇಸು ಸ್ವಾಮಿ ನಿನ್ನನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ. ಆತನು ನಿನಗೆ ಮಹಾ ಉಪಕಾರಿಯಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಲಾಪಿಗಳು 3ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ಆತನಿಗೆ ಹುಡುಕುವವರ ಮೇಲೆ ಆತನು ಮಹಾ ಉಪಕಾರಿಯಾಗಿದ್ದಾನೆ. ನಿನ್ನನ್ನು ಯೇಸು ಉಪಕಾರಿಯಾಗಿದ್ದಾನೆ. ಹೆದರಬೇಡ, ಭಯಪಡಬೇಡ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನಗೆ ಬಲಪಡಿಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನೀನು ಹೆದರಬೇಡ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಎಲ್ಲವನ್ನು ದೇವರು ನಿನಗೆ ಒದಗಿಸಿಕೊಡುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ನಾನು ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.